ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಸೆಕೆಂಡ್ ಬಾರ್ಬಿ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಅದು ಬಂದುಬಿಟ್ಟು ಬಾರ್ಬಿ ಡಾಲ್ಫಿನ್ ಮ್ಯಾಜಿಕ್. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಈ ಒಂದು ಸೂಪರ್ ಮೂವಿಯನ್ನು ಎಕ್ಸ್ಪ್ಲನೇಷನ್ ಶುರು ಮಾಡೋಣ. ಸ್ಟಾರ್ಟಿಂಗ್ ನಾವು ನೋಡ್ತೀವಿ ಬಾರ್ಬಿಯನ್ನು ಮತ್ತು ಅವಳ ತಂಗಿಯರನ್ನು. ಸೊ ಅವರು ಒಂದು ವೆಕೇಷನ್ಗೆ ಬಂದಿರ್ತಾರೆ. ಕೆನ್ನಿನ ಕೆಲಸ ಮಾಡೋ ಒಂದು ಏರಿಯಾಗೆ ಬಂದಿರ್ತಾರೆ. ಕೆನ್ ಅವಳ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ ಆಗಿರ್ತಾನೆ. ಬಾರ್ಬಿಯ ತಂಗಿಯಾದ ಸ್ಟೇಸಿಗೆ ಕಾಲಲ್ಲಿ ಏಟಾದ ಕಾರಣ ಅವಳು ತುಂಬಾ ಜಾಸ್ತಿ ಸಪ್ಪಾಗಿರ್ತಾಳೆ. ಬಾರ್ಬಿ ಅವಳಿಗೆ ಕನ್ಸೋಲ್ ಮಾಡ್ತಾಳೆ, ಸಮಾಧಾನ ಮಾಡ್ತಾಳೆ. ಆ್ಯಂಡ್ ನಾವು ನೋಡ್ತೀವಿ ಉಳಿದ ಅವಳ ತಂಗಿಯರನ್ನು. ಅವರು ಕೂಡ ತುಂಬ ಜಾಸ್ತಿ ಎಂಜಾಯ್ ಮಾಡ್ತಿರ್ತಾರೆ. ಮತ್ತು ಅಲ್ಲಿ ಕೆನ್ ಬರ್ತಾನೆ. ಕೆನ್ ಬಂದು ಹೇಳ್ತಾನೆ, ಬಾ ನಾವು ಬೋಟಲ್ಲಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಆಮೇಲೆ ಅವರು ಬೋಟಲ್ಲಿ ಹೋಗ್ತಾರೆ. ಬೋಟಲ್ಲಿ ಹೋಗ್ತಿರುವಾಗ ಅಲ್ಲಿ ಕೂಡ ಅವರು ತುಂಬ ಜಾಸ್ತಿ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ನಮ್ಮ ಒಂದು ಕ್ಯಾರೆಕ್ಟರ್ ತೋರಿಸ್ತಾರೆ ಅಲ್ಲಿ, ಸ್ಕಿಪ್ಪರ್. ಸೊ ಸ್ಕಿಪ್ಪರ್ ಕೆಲವು ಫೋಟೋನು ಕೂಡ ತೆಕ್ಕೊಳ್ತಾಳೆ ನೀರಾಡಿಗೆ ಹೋದ್ಮೇಲೆ. ಸೊ ಆ ಟೈಮಲ್ಲಿ ಅವಳೇನೋ ನೋಟಿಸ್ ಮಾಡ್ತಾಳೆ, ಅದು ನಿಮಗೆ ಮುಂದೆ ಗೊತ್ತಾಗ್ತದೆ. ಈ ಕಡೆ ಚೆಲ್ಸಾ ಆಡ್ತಿರ್ತಾಳೆ ಆ್ಯಂಡ್ ಸ್ಟೇಸಿ ನೋಡ್ತಿರುವಾಗ ಅವಳಿಗೆ ಡಾಲ್ಫಿನ್ ಕಾಣಿಸ್ತದೆ. ಸೊ ಹಾಗಾಗಿ ಅವಳು ಸ್ಟೇಸಿ ಆ ಡಾಲ್ಫಿನನ್ನು ನೋಡ್ಲಿಕ್ಕೆ ಹೋದಾಗ ಅವಳ ಹಿಂದೆ ಚೆಲ್ಸಾ ಕೂಡ ಬರ್ತಾಳೆ, ನಾನು ಸಹ ಬರ್ತೀನಿ ಅಂತ. ಸೊ ಇಲ್ಲಿ ಅವಳಿಗೆ ಕಾಲು ಏಟಾಗಿದ್ರು ಕೂಡ ಅವಳು ಒಂದು ಸೈಕಲ್ ಥರ ಇದರಲ್ಲಿ ಸೀದಾ ಓಡಿಸ್ಕೊಂಡು ಹೋಗಿಬಿಡ್ತಾಳೆ. ಆ್ಯಂಡ್ ನಾವು ನೋಡ್ತೀವಿ ಒಂದು ಡಾಲ್ಫಿನನ್ನು, ಅದನ್ನು ಯಾರೋ ಕಟ್ಟಾಕಿರ್ತಾರೆ. ಆ್ಯಂಡ್ ಅಲ್ಲಿಗೆ ಬರ್ತದೆ ಮರ್ಮೇಡ್. ಅದನ್ನು ಓಪನ್ ಮಾಡಲಿಕ್ಕೆ ಆ ಮರ್ಮೇಡ್ ಟ್ರೈ ಮಾಡ್ತದೆ. ಬಟ್ ಆ ಒಂದು ಕಬ್ಬಿಣದ ಇದನ್ನು ಓಪನ್ ಮಾಡಲಿಕ್ಕಾಗೋದಿಲ್ಲ. ಆ್ಯಂಡ್ ಡಾಲ್ಫಿನ್ ಅಲ್ಲೇ ಇರ್ತದೆ. ಸೊ ಡಾಲ್ಫಿನ್ ಹತ್ರ ಹೇಳ್ತದೆ, ನಾನೇನಾದರೂ ಉಪಾಯ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತದೆ. ಆ್ಯಂಡ್ ಅಲ್ಲಿಗೆ ಬಾರ್ಬಿಯವರು ಕೂಡ ಬರ್ತಾರೆ. ಬಾರ್ಬಿಯವರು ಹೀಗೆ ನೋಡ್ತಾ ಇರ್ತಾರೆ. ಬಾರ್ಬಿ ಮತ್ತು ಕೆನ್ ಅವರಿಬ್ಬರು ಕೂಡ ಮಾತಾಡ್ತಿರ್ತಾರೆ. ಆ್ಯಂಡ್ ಅಲ್ಲಿರೋ ಡಾಲ್ಫಿನ್ ನೋಡಿ ಕೆನ್ನಿಗೂ ಬಾರ್ಬಿಗೂ ಆಶ್ಚರ್ಯ ಆಗ್ತದೆ. ಸೊ ಆ ಒಂದು ಡಾಲ್ಫಿನ್ ಜೊತೆ ಮಾತಾಡ್ತಿರುವಾಗಲೇ ಅಲ್ಲಿಗೆ ಮಾರ್ಲೋ ಬರೋದು. ಮಾರ್ಲೋ ಬಂದು ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆ್ಯಂಡ್ ಕೆನ್ ಹೇಳ್ತಾನೆ, ಇವಳು ನನ್ನ ಫ್ರೆಂಡ್ ಬಾರ್ಬಿ. ಆ್ಯಂಡ್ ಡಾಲ್ಫಿನನ್ನು ನೋಡ್ತಿದ್ವಿ. ಆ್ಯಂಡ್ ಕೆನ್ ಹೇಳ್ತಾನೆ, ಇವಳು ನನ್ನ ಬಾಸ್ ಅಂತ ಬಾರ್ಬಿ ಹತ್ರ. ಸೊ ನಾವು ನೋಡ್ತೀವಿ ಇಲ್ಲಿ ಮರ್ಮೇಡ್ ಏನಿದೆ ಅದು ನಾಯಿ ಜೊತೆ ಮಾತಾಡ್ತಿರ್ತದೆ. ಆ್ಯಂಡ್ ನಾಯಿ ಮೊದಲು ಬೊಗಳ್ತದೆ. ಆಮೇಲೆ ಮರ್ಮೇಡ್ ಹೇಳ್ತದೆ, ಇದು ನನ್ನ ಸೀಕ್ರೆಟ್. ಯಾಕಂದರೆ ಅವಳು ರಿಯಲ್ ಮನುಷ್ಯ ಹಾಗೆ ಅಲ್ಲಿಂದ ನಡ್ಕೊಂಡು ಹೋಗ್ಬಿಡ್ತಾಳೆ. ಆ್ಯಂಡ್ ಉಳಿದ ಅಲ್ಲಿ ಟ್ಯಾಪಿ ಮತ್ತು ಬಾರ್ಬಿಯವ್ರ ನಾಯಿ ಇರ್ತದಲ್ಲ, ಅವ್ರಿಗೆಲ್ಲ ಹೇಳ್ತಾರೆ ಯಾರಿಗೂ ಹೇಳಬೇಡ ಅಂತ. ಆ್ಯಂಡ್ ನಾವು ನೋಡ್ತೀವಿ ಅವಳಿಗೆ ಸ್ವಲ್ಪ ನಡಿಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅವಳು ಅಲ್ಲಿಂದ ಓಡ್ಕೊಂಡು ಹೋಗ್ತಾಳೆ. ಆ್ಯಂಡ್ ಡಾಲ್ಫಿನನ್ನು ಬಚಾವ್ ಮಾಡಲಿಕ್ಕೋಸ್ಕರ ಅವಳು ಡಾಲ್ಫಿನ್ ಬಳಿಗೆ ಹೋಗ್ತಾಳೆ. ಬಾರ್ಬಿಯನ್ನು ನೋಡ್ತೀವಿ. ಬಾರ್ಬಿ ಹೇಳ್ತಾಳೆ, ನಾಯಿಗಳು ಬಂದಿಲ್ಲ, ನೀವು ಹೋಗಿರಿ, ನಾನು ನಾಯಿ ಕರ್ಕೊಂಬರ್ತೀನಿ ಅಂತ. ಸೊ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಆ ಹುಡುಗಿ ಇರ್ತಾಳೆ, ಅಂದರೆ ನಮ್ಮ ರಿಯಲ್ ಮರ್ಮೇಡ್. ಅವಳು ಡಾಲ್ಫಿನನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾಳೆ. ಬಾರ್ಬಿ ಹೋಗಿ ತಡಿತಾಳೆ ಆ್ಯಂಡ್ ಕರ್ಕೊಂಡು ಹೋಗ್ತಾಳೆ ಅಲ್ಲಿಂದ ತನ್ನ ಮನೆಗೆ. ಸೊ ನಾವು ನೋಡ್ತೀವಿ ಅವಳ ಬಾರ್ಬಿಯ ತಂಗಿಯರನ್ನು. ಆ್ಯಂಡ್ ಸ್ಕಿಪ್ಪರ್ಗೆ ಒಂದು ಫೋಟೋ ಸಿಕ್ಕಿರುತ್ತೆ, ಅದನ್ನು ಅವಳು ಒಬ್ಸರ್ವ್ ಮಾಡ್ತಿರ್ತಾಳೆ. ನಾವು ನೋಡ್ತೀವಿ ಮರ್ಮೇಡ್ ಬಂದು ನಾಯಿ ಜೊತೆ ಎಲ್ಲ ಫ್ರೆಂಡ್ಲಿ ಆಗಿರ್ತಾಳೆ. ನಾಯಿ ಕೂಡ ತುಂಬ ಜಾಸ್ತಿ ಫ್ರೆಂಡ್ಲಿ ಇರ್ತಾಳೆ. ಆ್ಯಂಡ್ ಎಲ್ಲರೂ ಆಶ್ಚರ್ಯ ಪಡ್ತಾರೆ, ನಾಯಿ ಹೇಗೆ ಇವಳ ಜೊತೆ ಫ್ರೆಂಡ್ಲಿ ಇದೆ ಅಂತ. ಸೊ ಇಲ್ಲಿ ನಾವು ಸ್ಕಿಪ್ಪರ್ ಮಾತಾಡೋದನ್ನು ನೋಡ್ತೀವಿ, ಏನೋ ಒಂಥರ ಫಿಶ್ ಥರ ಇದೆ ಅಂತ. ಸೊ ಮರ್ಮೇಡಿಗೆ ಗೊತ್ತಾಗ್ತದೆ ಅದು ನನ್ನದೇ ಫೋಟೋ ಅಂತ. ಸೊ ಹಾಗಾಗಿ ಮರ್ಮೇಡ್ ಹೇಳ್ತಾಳೆ, ಏನೋ ಒಂದು ವಿಚಿತ್ರವಾದ ಫಿಶ್ ಇರ್ಬೋದು ಅಂತ. ಸೊ ನಾವು ನೋಡ್ತೀವಿ ಇಲ್ಲಿ ಸಂಜೆದ ಟೈಮಲ್ಲಿ ಎಲ್ಲರ ಜೊತೆ ತುಂಬ ಜಾಸ್ತಿ ಎಂಜಾಯ್ ಮಾಡ್ತಾ ಇರ್ತಾಳೆ. ಆ್ಯಂಡ್ ಫಸ್ಟ್ ಟೈಮ್ ಮನುಷ್ಯರ ಜೊತೆ ಎಂಜಾಯ್ ಮಾಡ್ತಿರ್ತಾಳೆ ಮರ್ಮೇಡ್. ಅವಳಿಗೆ ತುಂಬ ಜಾಸ್ತಿ ಖುಷಿ ಆಗ್ತಿರ್ತದೆ. ಆ್ಯಂಡ್ ಕೆನ್ ಪರಿಚಯ ಬಾರ್ಬಿ ಮಾಡ್ತಾಳೆ, ಇವ್ರು ನನ್ನ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ ಅಂತ. ಕೆನ್ ಆ್ಯಕ್ಚುಲಿ ನನಗೆ ತುಂಬ ಜಾಸ್ತಿ ಕ್ಯೂಟ್ ಅನ್ನಿಸ್ತಾನೆ. ಯಾಕಂದರೆ ಎಲ್ಲ ಟೈಮಲ್ಲಿ ಅವನು ಬಾರ್ಬಿಗೆ ಸಪೋರ್ಟ್ ಮಾಡ್ತಿರ್ತಾನೆ. ಇನ್ನೊಂದು ಕಡೆ ನೋಡ್ತೀವಿ ಫಸ್ಟ್ ಟೈಮ್ ಮರ್ಮೇಡ್ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಭೂಮಿಯಲ್ಲಿ. ಆ್ಯಂಡ್ ಇವರಿಗಂತೂ ತುಂಬಾ ಜಾಸ್ತಿ ಶಾಕ್ ಆಗುತ್ತೆ, ಇವಳೆಂತ ಇಷ್ಟು ನಿದ್ದೆ ಮಾಡ್ತಾಳೆ ಅಂತ. ಬೆಳಿಗ್ಗೆ ಟೈಮಲ್ಲಿ ಪುನಃ ಡಾಲ್ಫಿನ್ ಬಳಿ ಹೋಗ್ತಾರೆ. ಆ್ಯಂಡ್ ಇಲ್ಲಿ ನಮಗೆ ಗೊತ್ತಾಗೋದೇನೆಂದರೆ ಬಾರ್ಬಿಗೆ ಗೊತ್ತಾಗುತ್ತೆ ರಿಯಲ್ ಮರ್ಮೇಡ್ ಅಂತ ಇವಳು. ಆ್ಯಂಡ್ ಹೇಳ್ತಾಳೆ, ಎಕ್ಸ್ಪ್ಲೈನ್ ಮಾಡ್ತಾಳೆ, ಈ ಥರ ಎಲ್ಲ ತೆಂಗಿದೆ. ಆ್ಯಂಡ್ ಅದನ್ನೆಲ್ಲ ಬಾರ್ಬಿ ಅರ್ಥ ಮಾಡ್ಕೊಂಡು ಹೇಳ್ತಾಳೆ, ನಾನು ಸಪೋರ್ಟ್ ಮಾಡ್ತೀನಿ ನಿಮಗೆ ಅಂತ. ಇವರೆಲ್ಲ ಒಂದು ಪ್ಲ್ಯಾನ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಈ ಒಂದು ಫಿಲ್ಟರ್ನ ಔಷಧಿಯಿಂದ ಸ್ಕಿಪ್ಪರ್ಗೆ ಯಾರು ಫೋಟೋ ಅಂತ ಗೊತ್ತಾಗ್ತಾ ಇರಲ್ಲ. ಸೊ ಇಲ್ಲಿ ನಾಯಕಗಳು ಓಡಿ ಹೋಗಿ ಮತ್ತು ಅವರ ಹಿಂದೆ ಬಾರ್ಬಿ ತಂಗಿಯರು ಕೂಡ ಹೋದಾಗ ಅಲ್ಲಿ ಮಾರ್ಲೋನ ಪ್ಲ್ಯಾನ್ ಕೂಡ ಎಲ್ಲ ಇವ್ರಿಗೆ ಗೊತ್ತಾಗ್ತದೆ. ಸೊ ಮಾರ್ಲೋ ಎಷ್ಟು ಖತರ್ನಾಕಿದ್ದಾಳೆ ಅಂತ. ಅವ್ರಿಗೆ ಅದು ಲಾಕ್ ಓಪನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇದರಿಂದ ಮರ್ಮೇಡ್ಗೆ ತುಂಬ ಜಾಸ್ತಿ ಸಿಟ್ಟು ಬರುತ್ತೆ. ಆ್ಯಂಡ್ ಅವಳು ಬಾರ್ಬಿ ಜೊತೆ ಹೇಳ್ತಾಳೆ, ಸ್ವಲ್ಪ ಗಲಾಟೆ ಮಾಡಿ ಹೋಗ್ತಾಳೆ. ಮತ್ತು ಅವರ ಮಧ್ಯೆ ಒಂದು ಸಾಲ್ವ್ ಔಟ್ ಆಗುತ್ತದಲ್ಲ, ಯಾಕಂದರೆ ಅಲ್ಲಿ ತಂಗಿಯವರು ಬರ್ತಾರೆ. ಆ್ಯಂಡ್ ಈ ರೀತಿ ಎಲ್ಲ ಪ್ಲ್ಯಾನ್ ಇದೆ ಅವಳದು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಂಡ್ ಬಾರ್ಬಿ ಹೋಗಿ ಸಮಾಧಾನ ಮಾಡ್ತಾಳೆ. ಆ್ಯಂಡ್ ಮರ್ಮೇಡ್ ಕೂಡ ಸಮಾಧಾನ ಆಗ್ತಾಳೆ. ಸೊ ನಾವು ನೋಡ್ತೀವಿ ಒಂದು ಪ್ಲ್ಯಾನನ್ನು ಇವರು ಮಾಡ್ತಾರೆ. ಆ್ಯಂಡ್ ಆ ಪ್ಲ್ಯಾನ್ನ ಪ್ರಕಾರ ಅವ್ರಿಗೆ ರಿಮೋಟ್ ಸಿಗಬೇಕು. ಆ್ಯಂಡ್ ಅವರು ಆ ಒಂದು ಕೋಡ್ ಏನಿದೆ ಅದನ್ನು ಗಳಿಸ್ಕೋತಾರೆ. ಯಾಕಂದರೆ ಸ್ಕಿಪ್ಪರ್ ತುಂಬ ಜಾಸ್ತಿ ಟೆಕ್ಕಲ್ಲಿ ಇರ್ತಾಳೆ. ಸೊ ಸ್ಕಿಪ್ಪರ್ ಅಂತೂ ಆ ಕೋಡನ್ನು ಅವಳು ಪಡೆದಿರ್ತಾಳೆ. ಸೊ ಹಾಗಾಗಿ ಆ ಒಂದು ರಿಮೋಟನ್ನು ಅಲ್ಲೇ ಇಡ್ತಾರೆ ಅವರು.
ಬಟ್ ಏನು ಇದಾಗೋದಂದರೆ ಆ ಒಂದು ರಿಮೋಟ್ ಹತ್ರ ಮಣ್ಣಿರ್ತದೆ. ಸೊ ಹಾಗಾಗಿ ಮಾರ್ಲೋಗೆ ಗೊತ್ತಾಗುತ್ತೆ. ಆ್ಯಂಡ್ ಇವರೆಲ್ಲ ತುಂಬ ಖುಷಿಯಲ್ಲಿರ್ತಾರೆ ಆ್ಯಂಡ್ ಎಲ್ರಿಗೂ ರಿವೀಲ್ ಮಾಡ್ತಾರೆ ಮರ್ಮೇಡ್, ನಾನೊಂದು ಮರ್ಮೇಡ್ ಆ್ಯಂಡ್ ಇವರು ಡಾಲ್ಫಿನ್ಸ್ ಆ್ಯಂಡ್ ಇವರು 4 ಜನ ಸಹ ಒಟ್ಟಿಗಿರಬೇಕು, ಆಗ ಮಾತ್ರ ಮ್ಯಾಜಿಕ್ ಕ್ರಿಯೇಟ್ ಆಗೋದಂತ. ಆ್ಯಂಡ್ ಇವರೆಲ್ಲ ತುಂಬ ಖುಷಿಯಲ್ಲಿರ್ತಾರೆ ಫೈನಲ್ ಎಲ್ಲ ಸರಿ ಆಯಿತು ಅಂತ. ಬಟ್ ಆ ಒಂದು ಲಾಕ್ ಓಪನ್ನೇ ಆಗೋದಿಲ್ಲ ಆ್ಯಂಡ್ ಅಲ್ಲಿಗೆ ಬರ್ತಾರೆ ಮಾರ್ಲೋ. ಸೊ ಇವರೊಂದು ಸುರಂಗ ಹುಡುಕಿರ್ತಾರೆ, ಅದು ಮೂವಿಯ ಮಧ್ಯದಲ್ಲಿ ಇದೆ. ಸೊ ಆ ಒಂದು ಮಧ್ಯದಲ್ಲಿ ಸುರಂಗದ ಇದರಲ್ಲೇ ಹೋಗ್ತಾರೆ ಆ್ಯಂಡ್ ಅದಕ್ಕೆ ನಮ್ಮ ಬಾರ್ಬಿಗೆ ಒಂದು ಶಂಖ ರೀತಿ ಏನೋ ಕೊಟ್ಟಿರ್ತಾಳೆ. ಅದರಿಂದಾಗಿ ಬಾರ್ಬಿ ಕೂಡ ನೀರಲ್ಲಿ ಸ್ವಲ್ಪ ಸಹಾಯ ಮಾಡ್ತಾಳೆ ನಮ್ಮ ಮರ್ಮೇಡ್ಗೆ. ಇಲ್ಲಿ ಒಂದು ಹೆಲಿಕಾಪ್ಟರ್ ಇಟ್ಕೊಂಡು ಮಾರ್ಲೋ ಮತ್ತು ಇನ್ನೊಬ್ಬ ವ್ಯಕ್ತಿ ಬರ್ತಾನೆ. ಅವರು ಮರ್ಮೇಡನ್ನು ಹಿಡಿತಾರೆ. ಮರ್ಮೇಡನ್ನು ಹಿಡಿದ ತಕ್ಷಣ ಈ ಹುಡುಗಿ ಅಲ್ಲಿಗೆ ಬಂದು ಆ ಒಂದು ಬಲೆನ ತೆಗೆದಾಗ ಅಲ್ಲಿರೋದು ಬಾರ್ಬಿ. ಬಾರ್ಬಿ ಅಲ್ಲಿರ್ತಾಳೆ ಆ್ಯಂಡ್ ರಿಯಲ್ ಮರ್ಮೇಡ್ ಅಲ್ಲಿರೋದಿಲ್ಲ. ಅವರು ಬಚಾವಾಗಿ ಅಲ್ಲಿಂದ ಹೋಗಿರ್ತಾರೆ. ಸೊ ಇಲ್ಲಿಗೆ ನಾವು ನೋಡ್ತೀವಿ ಈ ಒಂದು ಮೂವಿಯ ಕ್ಲೈಮ್ಯಾಕ್ಸನ್ನು. ಆ್ಯಂಡ್ ಇವರೆಲ್ಲ ಎಂಜಾಯ್ ಮಾಡ್ತಾರೆ ಆ್ಯಂಡ್ ಅಲ್ಲಿಂದ ಸೀದಾ ಹೋಗಿಬಿಡ್ತಾರೆ. ಸೊ ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಆ್ಯಂಡ್ ಲಾಸ್ಟಿಗೆ ಸ್ಕಿಪ್ಪರ್ ಆ ಫೋಟೋನ ಡಿಲೀಟ್ ಕೂಡ ಮಾಡ್ತಾಳೆ, ಇದೊಂದು ರಹಸ್ಯ ಆಗಿರಲಿ ಅಂತ. ಸೊ ಗೈಸ್, ಈ ಒಂದು ಮೂವಿಯ ಒಂದು ಕಂಟಿನ್ಯೂಸ್ ಪಾರ್ಟ್ ಅಂತ ಬಾರ್ಬಿ ಮರ್ಮೇಡ್ ಪವರ್ ಅನ್ನೋ ಮೂವಿ ಇದೆ. ಅದನ್ನು ನಾನು ಒಂದು ದಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಮೂವಿಯನ್ನು ರೆಡಿ ಮಾಡಲಿಕ್ಕಿದ್ದೀನಿ, ಯಾಕಂದರೆ ಆ ಮೂವಿ ಆಲ್ರೆಡಿ ನಾನು ನೋಡಿದ್ದೀನಿ ಆ್ಯಂಡ್ ಸ್ವಲ್ಪ ಇನ್ನೂ ವಾಯ್ಸ್ ಓವರ್ ಕೊಡಲಿಕ್ಕಿದೆ. ಎನಿವೇಸ್ ಗೈಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ.